ನಾನು ಕೂಡ ಬಹಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು, ಆದರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನು ಗುತ್ತಿಗೆ ಮಾಡ್ತಾಯಿದ್ರು. ಅದನ್ನು ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ನೋಡಿ ಎಂಥ ನಿಯತ್ತಿನಿಂದ ಮಾಡಿದ್ದಾರೆ. ಅಂಥವ್ರ ಮಗ ಇವತ್ತು ವಕೀಲಿ ವೃತ್ತಿ ಮಾಡಿ ಬಡವರು, ಬಡ ಗೇಣಿದಾರರು, ದಲಿತರು ಮತ್ತು ಅಸಹಾಯಕ ಜನ ಯಾರಿದ್ದಾರೆ ಅವ್ರ ಪರವಾಗಿ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಾನು ಕೇಳಿದೆ, ಎಷ್ಟು ವರ್ಷ ಲಾಯರ್ ಕೆಲಸ ಮಾಡಿದ್ರಿ ಅಂತ. 5-6 ವರ್ಷ ಲಾಯರ್ ಕೆಲಸ ಮಾಡಿದೆ. ಆ 5-6 ವರ್ಷವೂ ಕೂಡ ಉಚಿತವಾಗಿ ವಕಾಲತ್ತು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ವಕಾಲತ್ತು ಹಾಕೋದ್ರಿಂದ ಅವರು ರಾಜಕೀಯವಾಗಿ ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು ಕೂಡ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ, ಕೇಂದ್ರದ ಸಚಿವರಾಗಿ ಪ್ರಾಮಾಣಿಕತೆ ಉಳಿಸ್ಕೊಂಡಿರೋದಿದೆಯಲ್ಲ, ಅದು ಭಾಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಾಮಾಣಿಕತೆ ಇದೆಯಲ್ಲ, ಇವತ್ತಿನ ರಾಜಕೀಯದಲ್ಲಿ ಭಾಳ ಕಷ್ಟ ಹುಡುಕ್ಬೇಕಾಗ್ತದೆ. ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಮೊಯ್ಲಿ ಅವರಿಗೆ ಹೈಸ್ಕೂಲ್ನಲ್ಲಿ, ಇದು ಭಾಳ ಉತ್ತಮವಾದಂಥ ಕೆಲಸ. ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಡ್ರಾಪ್ಔಟ್ ಆಗ್ತಾ ಇದ್ದಂಥವನು, 35% ತಗೊಂಡಿರ್ತಕ್ಕಂಥವನು, ಅವರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಹರ್ಷ ಅವರೇ, ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೂ ನಮ್ಮ ಸರ್ಕಾರದಿಂದ ಏನಾದರೂ ಸಹಾಯ ಬೇಕು ಅನ್ನೋದಾದರೆ ದಯಮಾಡಿ ಕೇಳೋದಿಲ್ಲ ಅಂತ ಮಾನ್ಯ ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾವೇ ನಡೆಸ್ತೀವಿ ಅಂತಕ್ಕಂಥ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ರಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ.